ಇಬ್ಬರು ಗಾಯಬ್ ಜಾಗ ಬ್ಲಾಕ್ ಮಾಡ್ಕೊಂಡ್ರೆ ಬಸ್ ಪರಿಗಳು ತಗೋಸ್ಕರ ಕೂತಿರೋದು ಫ್ರೆಂಡ್ ಸೈಕಲ್. ಆದರೆ ಸಮರ್ಥರು ಅಂತ ನಿನ್ನ ಜಾಗದಲ್ಲಿ ನಿನ್ನ ಪಕ್ಕದಲ್ಲಿ ಕೂತ್ಕೊಳ್ತಾರೆ ಅವರು ಅಂತ. ಕುಮಾರ್ ಕೊಡ್ಸಿರೋ ಸ್ಲಿಪ್ಪರ್ ಅದು. ಈಗ ಒಳಗಡೆ 2 ಬಾಗಿಲಲ್ಲಿ ಓಪನ್ ಮಾಡ್ಕೊಬೋದ. ಇದೆಲ್ಲ ಹೇಳ್ತಾ ಕೊಟ್ಕೊಂಡ್ರೆ ಇದ್ದೇ ಅದು ಕಥೆಗಳು. ಇಲ್ಲಿ ಅಲ್ಲಿ ಬಂದಿದ್ದ ಉದ್ದೇಶ ಏನೋದ್ರೆ ಇಲ್ಲಿ ಶಿವನ ಲಿಂಗ ತೊಳೆಯೋಕೆ ಬಂದವನೆ. ಆ್ಯಕ್ಚುಲಿ ಆ ಕಾರವನ್ನೇ ಅಂದ್ಕೊಳ್ತೀನಿ ಅವನು. ಆ್ಯಕ್ಚುಲಿ ಈಗ ಮುಖ ತೊಳಿಬೇಕಾಗ್ತಾ ಇದ್ದು ಮುಖ ತೊಳೆದಿಲ್ಲ. ಆ ಪಾರ್ಕಲ್ಲಿ ಬಿದ್ಕೊಂಡಿದ್ದೆ 8:30ವರೆಗೂ ನಿದ್ದೆ ಮಾಡ್ತಾಯಿದ್ದೆ. ಇವತ್ತು ಕಣ್ಣೆಲ್ಲ ಉರಿತಾಯಿತ್ತು ಸಿಕ್ಕಾಬಿಟ್ಟೆ. ಡಸ್ಟ್ ಅಲ್ಲದೇ ಸೈಕಲ್ ಹೊಡೆದ್ಬಿಟ್ಟೆಲ್ಲ ಸಿಕ್ಕಾಬಿಟ್ಟೆ ಅದಕ್ಕೆ. ಸೊ ಅಷ್ಟೊತ್ತಿದ್ದ ಅಲ್ಲಿ ಕಸ ಗುಡಿಸ್ತಾಯಿದ್ರು, ಕ್ಲೀನ್ ಮಾಡೋ ನನ್ನ ಮುಖ ತೊಳಿ ಜಾಗದಲ್ಲಿ ಕರೆಕ್ಟಾಗಿ. ಅವ್ರ ಸರ್ದಿ ಮುಗೀತು. ಮೊಬೈಲಲ್ಲಿ ನಮ್ಮ ಬ್ರೌಸಿಂಗ್ ಮಾಡ್ತಾಯಿದ್ದೆ. ಸೊ ಅದಕ್ಕೋಸ್ಕರ ಇವನು ಬಡ್ಡಿ ಇವಾಗ ದೇವ್ರ ತೊಳೆ ನೆಪದಲ್ಲಿ ಬಂದ. ಈಗ ಎಂತೆಂಥ ಮಿಡ್ರಿಗೂಟ ಆಟಗಳು ಆಡ್ತಾರೆ ಅಂದರೆ, ಚಿಕ್ಕ ತಟ್ಟಲ್ಲಿ ಇಷ್ಟು ಕೊಟ್ಟರು, ಹಣ ತಿನ್ಬಿಟ್ಟು ಹಾಕ್ಸ್ಕೊಳ್ಳಿ ಅಂತ ಹೇಳಿ ಅಮ್ಮಲ್ಲಿ ಹ್ಞೂ ಅಂತ ಹೇಳಿದೆ. ಸೊ ಅದು ಆ ಕಡೆ ತಿನ್ನೋಕೆ ಬರ್ತಿದ್ದಂಗೆ ಪ್ರಸಾದ ಇಸ್ಕೊಳ್ಳೋಕ್ಕೆ ಜನ ಮುಗಿ ಬೀಳ್ತಾವ್ರೆ ಅಲ್ಲಿಗೆ. 1 2 3 4 5 6 ಜನ ಹೋಗಿದ್ದಾರೆ ಊಟ ಇಸ್ಕೊಳ್ಳೋಕ್ಕಲ್ಲಿ ಪ್ರಸಾದ ಇಸ್ಕೊಳ್ಳೋಕ್ಕೆ. ಬಹುಶಃ ಖಾಲಿಯಾಗಿ ಹೋಗ್ಬೋದು. ಅದೇ ಆ್ಯಕ್ಟಿಟ್ಯೂಡ್. ಎಂತೆಂಥ ಮಿಡ್ರಿಗೂಟ ಆಟಗಳು ಆಡ್ತಾರೆ ಅನ್ನೋಕ್ಕೆ ಒಂದು ಎಕ್ಸಾಂಪಲ್ ಇದೆ. ತಿನ್ಬಿಟ್ಟು ನಾನು ಹೋಗ್ಬಿಟ್ಟು ವಿಡಿಯೋ ರೆಕಾರ್ಡ್ ಮಾಡ್ತೀನಿ, ನೋಡೋಣ ಆಗುತ್ತೆ. ಬಹುಶಃ ಖಾಲಿ ಆಗ್ಬೋದು. ಚಿಕ್ಕ ಬಕೆಟಲ್ಲಿ ಒಂದು ಸ್ವಲ್ಪ ಇತ್ತು ಅಷ್ಟೇ. ಈ ಮುಖಗಳು ನೋಡಿಯೋಣ ಒಂದು ಸ್ವಲ್ಪ ಬರ್ತಾರಲ್ಲ ಪ್ರಸಾದ ಇಸ್ಕೊಂಡು. ಅನ್ನ ನೀರು ಕಂಡು ಬಡ್ಡಿ ಮಕ್ಕಳು ಎಷ್ಟು ದಿವಸ ಆಗುತ್ತೆ ಗೊತ್ತಿಲ್ಲ. ಈ ಕಡೆ ಬರ್ತೀರ ಅಲ್ಲೇ ಇದ್ದಾರೆ. ಅವ್ರ ಮುಖಗಳು ಕವರ್ ಮಾಡಬೇಕಪ್ಪ. ಇಂಥ ಜನಗಳನ್ನ ಜಗತ್ತಲ್ಲೇ ನೋಡಿಲ್ಲ ನಾನು. ಇಬ್ಬರು ಲೇಡೀಸ್ ಆ್ಯಕ್ಚುಲಿ ಅವ್ರನ್ನಲ್ಲೇ ಕವರ್ ಮಾಡಬೇಕಾಗಿತ್ತು. ಆವಾಗಲೇ ನಾನು 2 ಲೇಡೀಸ್ ಬಂದಾರಲ್ಲ ಅವ್ರನ್ನ. ಆ ಲೇಡೀಸ್ ತಂಡ ಪಾರ್ಕಲ್ಲೇ ನಾನು ಕೂತ್ಕೊಂಡಿದ್ನಲ್ಲ, ಕರೆಕ್ಟಾಗಿ ನಾನು ಮುಂದೆ ಬ್ರೇಕ್ಫಾಸ್ಟ್ ಮಾಡ್ತಾ ಕೂತಿದ್ರು. ಮನೆಯಿಂದ ಪಾರ್ಸೆಲ್ ತೊಗೊಬಂದು ಆಲ್ರೆಡಿ ಬ್ರೇಕ್ಫಾಸ್ಟ್ ಮಾಡಿದ್ದಾರೆ. ಅಲ್ಲಿ ಬ್ರೇಕ್ಫಾಸ್ಟ್ ಮಾಡ್ಬಿಟ್ಟು ಬಂದು ನಾನು ಮುಂದೆ ಕೂತ್ಕೊಂಡು ತಿಂತಾರೆ. ನಾನು ಅಲ್ಲಿ ಕವರ್ ಮಾಡಲಿಲ್ಲ, ಇಲ್ಲಿಗೆ ಬಂದಿರೋದು. ಎಂತೆಂಥ ಬಿಟ್ಟುಕೊಟ್ಟು ಆಟಗಳು ಆಡ್ತಾರೆ ಅಂದರೆ ಶಿವನಿಗೆ ಪ್ರೀತಿ ಇರುವುದು. ಅನ್ನ ನೀರು ಕಂಡು ಎಷ್ಟು ದಿವಸ ಆಗಿತ್ತು. ಒಬ್ಬ ಬಾಟ್ಲಾಗ ಇಲ್ಲಿಗೊಬ್ಬ ಇದಕ್ಕಾಗಿ ಇವಾಗ ಇವನು ಊಟ ಮಾಡಿ ಎಷ್ಟು ದಿವಸ ಆಗುತ್ತೆ. ಆ ಕಡೆದು ಒಬ್ಬ ಕಳಿಸ್ಕೊತಿದ್ದೆ ಪಕ್ಕದಲ್ಲೇ. ಊಟ ಮಾಡಿ ಎಷ್ಟು ದಿವಸ ಆಗುತ್ತೆ ಅದರೊಳಗೆಲ್ಲ. ಸೆಕೆಂಡ್ ರೌಂಡ್ ಕೂಡ ಸಿಕ್ತು. ಅದಕ್ಕೆ ಸಾಕಾಗಷ್ಟಿದೆ ಒಟ್ಟಲ್ಲಿ. ಅದು ಇಲ್ಲದಿರೋದೆಲ್ಲ ಆಟಗಳು ಕ್ರಿಯೇಟ್ ಮಾಡೋದು. ಆ್ಯಟಿಟ್ಯೂಡ್ ಇದೆಯಲ್ಲ ಹತ್ತುಗಳು ಅವೆಲ್ಲ ಕೇಸ್ಗಳು ಒಬ್ಬೊಬ್ರಿಗೆ ಹೊಡೆದು ಸಾಯಿಸ್ಬಿಡೋದು ಅನಿಸ್ತದೆ. ದೇಶದಲ್ಲಿ 140 ಕೋಟಿ ಇದ್ದಾರಲ್ಲ, ಅಯ್ಯೋ ಇದ್ರ ಮೋರ್ ದೆನ್ 50% ಕೆಲಸ. ಜನಗಳಿಗೆ ಕೆಲಸಗಳೇ ಇಲ್ಲ. ಇದೊಂದೇ ಒಂದು ಕೆಲಸ. ಚಡ್ಡಿ ತೋರಿಸೋದು, ಅಂಡರ್ವೇರ್ ತೋರಿಸೋದು. ಒಂದಷ್ಟು ಜನ ಕೆಲಸ ಮಾಡ್ಕೊಂಡಿದ್ದಾರಲ್ಲ KR ಹಾಸ್ಪಿಟ್ಲ್ ಹತ್ರ, ಸೇಮ್ ಹಂಗೆ ಸುಮ್ಮನೆ ಅವ್ರ ಹತ್ರ ಹೋಗಿ ಅನ್ನ ಇಸ್ಕೊಂಡು ತಿನ್ನೋದು. ಈ ಕೆಲಸಗಳಿಗೇ ಜನಗಳು ತುಂಬಿಕೊಂಡು ಇನ್ನು ಕೂತಿರೋ ಚಂದ ನೋಡಿ. ಬಡ್ಡೆಕ್ಲಿ ಇಲ್ಲಿ ಬಂದು ಕೂತಿರೋದು. ಕೈ ಬೇರೆ ತೋರಿಸ್ಕೊಂಡೆ ಮಾತಾಡ್ತಾವೆ ನೋಡೋಕ್ಕೆ. ಕಿವಿ ಇಯರ್ಫೋನ್ ಹಾಕೊಂಡಿದ್ದೀನಿ, ಇಯರ್ಬಡ್ಸ್ ಹಾಕೊಂಡಿದ್ದೀನಿ. ಇಂಡಸ್ಟ್ರಿಯಲ್ ಇಯರ್ಬಡ್ಸ್ ಇಲ್ಲದೆ ಇದ್ರೆ ಕೇಳಿಸ್ತಾ ಇತ್ತು ಏನೋ ಮಾತಾಡ್ತಾ ಹೋಟೆಲ್ಲೇ. ಸಿಟಿ ಕಾರ್ಪೊರೇಷನ್ದು. ಸೊ
ಕೆಲಸವೇ ಎಲ್ಲಿದ್ದಾರೋ ಬಂದಿದ್ಕೊಂಡು ಬಗಳ್ತಾ ಇರೋದು ಫೋನಲ್ಲಿ ಕೈ ಆತ ಕೆಲಸ ಇಲ್ಕೊಂಬರ ಆಗ್ಲ ತಿಗಾತಾಡ್ತಾ ಇದ್ದಂತೆ ಈ ಬಡ್ಡೆ ತಗೋಕೆ ಮಾಡೋಕ್ಕೆ ಕೆಲಸ ಇರಲ್ಲ ಟೈಮ್ ವೇಸ್ಟ್ ಮಾಡ್ತಾ ಬಂದು ಕೂತ್ಕೊಂಡು ತೆಬಳಿ ಏನಿರಬೇಕು తిరుకోనికి ఫోన్ చేయండి వాళ్ళ దగ్గర నెంబర్ నా దగ్గర లేదు చెప్తాను ಚಪ್ಪಲ್ ಬಿಡೋಕ್ಕೆ ಎಲ್ಲೂ ಜಾಗ ಸಿಕ್ಕಿಲ್ಲ ಚಪ್ಪಲ್ ಬಿಡೋಕ್ಕೆ ಬೇರೆ ಎಲ್ಲೂ ಜಾಗ ಸಿಕ್ಲಿಲ್ವಾ ಅಲ್ಲ ಎಲ್ಲಿ ಬಿಡ್ಬೇಕು ಹೇಳಿ ತನ್ನ ತಲೆ ಮೇಲೆ ಬಿಟ್ಬಿಡು ಅಲ್ಲ ಗೊತ್ತಿಲ್ಲ ಹೇಳಪ್ಪ ಎಲ್ಲಿ ಅದಕ್ಕೆ PhD ತಗೋಬೇಕಾ ಚಪ್ಪಲ್ ಎಲ್ಲಿ ಬಿಡೋಕಂತ ಕಲ್ತ್ಕೊಳಕ PhD ಬಿಡ್ಬೇಕಾ ಬಿಡ್ಬೇಕು ಅನ್ನೋದು ಗೊತ್ತಿಲ್ಲ ಅದಕ್ಕೆ ಕೂತಿರೋ ನಿಂದೆ ಚಪ್ಪಲ್ ತಂದು ಬಿಡ್ತೀಯಾ ಆಯ್ತು ಬಿಡಪ್ಪ ಎಲ್ಲಿ ಏನಾಯ್ತು ಬಿಡಪ್ಪ ಅಯ್ಯೋರ ಮಾದ್ರೆ ಇಲ್ಲ ಬತ್ತೆ ದೇವ್ರ ಕೊಟ್ಟಾಗ ಜಾಗ ಐತೆ ಅಷ್ಟೆಲ್ಲ ಬಿಟ್ಬಿಡು ಇಲ್ಲಿ ಮುಂದೆ ಕೂತಿರೋ ಹತ್ರ ಬಂದರೆ ಚಪ್ಪಲ್ ಬಿಡೋಕ್ಕೆ ಮಕನಾಗ್ತಾ ಹಿಡಿದು ರಜೆ ಇರೋದಿನ ಶುಕ್ರವಾರ ರಜೆ ಹಾಕ್ತೀನಿ ಸೋಮವಾರ ನನ್ನ ಊರಲ್ಲಿ ಜಾತ್ರೆ ಇತ್ತು ಶುಕ್ರವಾರ ಬರ್ತೀನಿ ಅವನು ಕರ್ಕೊಂಡು ಬಾ ಅಂತ ಇಲ್ಲ ಅವನಿಗೆ ರಜೆ ಇರುತ್ತೆ ಸೋಮವಾರ ಹೇಳಿ ನಿಮಗೆ ಸೋಮವಾರ ಬರ್ತೀನಿ ಅಂತಂದು ಆಯ್ತಪ್ಪ ನಾನೇನು ಲೌಡ್ ಸ್ಪೀಕರ್ ತುಂಬ ಹೊತ್ತಿನ ಕೊಯ್ತಾನೆ ಅಲ್ಲಿಬ್ಬರು ಸಿಟಿ ಪೊಲೀಸ್ ಅಧಿಕಾರಿಗಳು ಬಂದು ಕೂತ್ಕೋತಾರೆ ಇವ್ರುಗಳಿಗೆಲ್ಲ ರೆಸ್ಟ್ ಮಾಡೋಕ್ಕೆ ಇಲ್ಲಿ ಬೆಳಿಗ್ಗೆ ಸಾಯಂಕಾಲ ಗಂಟೆ ಕೂತಿರ್ತಾರೆ ಅವರು ಇವ್ರಿಗೆಲ್ಲ ಸಂಬಳ ಯಾಕೆ ಕೊಡ್ತಾರೋ ನನಗಂತೂ ಗೊತ್ತಿಲ್ಲ ಇವ್ರು ಬಂದು ಇಲ್ಲಿ ನೆರಳಲ್ಲಿ ಕೂತ್ಕೊಳ್ಳೋಂಗಿದ್ದಿದ್ರೆ ಇವ್ರನ್ನೆಲ್ಲ ಸಿಟಿ ಪೊಲೀಸ್ ಅಂತ ಯಾಕೆ ಅಪಾಯಿಂಟ್ ಮಾಡ್ಕೋಬೇಕು ಸಂಬಳ ಕೊಡಬೇಕು ಡ್ಯೂಟಿ ರಿಪೋರ್ಟ್ ಯಾಕೆ ಮಾಡಬೇಕು ಇವ್ರುಗಳನ್ನ ಬೇರೆ ಔಟ್ ಸ್ಟೇಷನ್ಗಳಂದರೆ ಜಾಗಗಳಿಗೆ ವರ್ಕಿಂಗ್ ಫೀಲ್ಡ್ ವರ್ಕೆಲ್ಲ ಯಾಕೆ ಅಸೈನ್ ಮಾಡಬೇಕು ಅವ್ರನ್ನ ಬೆಟ್ಟು ಬಡ್ಡೆ ಅಥವಾ ಇವೆಲ್ಲ ಎಷ್ಟು ಮುದುಕ ಆಗೋನೆ ಆಲ್ಮೋಸ್ಟ್ ಈಗ ಎಷ್ಟು ಜನ ಬಂದು ಹಾಳು ಮಾಡೋರೆ ಬಡ್ಡಿ ಮಕ್ಕಳೆಲ್ಲ ಮಾತಾಡಿ ಒಳ್ಳೆ ಸೀನು ಕವರ್ ಮಾಡದೇ ಇರೋದು ಬೇಡ ಅಂತ ಕವರ್ ಮಾಡ್ತಾಯಿದ್ದೀನಿ ಹುಡುಗನ ಯಾವುದೋ ಹೈಸ್ಕೂಲ್ ಹುಡುಗರು ಬಹುಶಃ ಅವರು ಲವರ್ಸ್ಗಳು ಯಾವುದೋ ಹೈಸ್ಕೂಲ್ ಹುಡುಗರು ಲವರ್ಸ್ಗಳು ಬಂದ್ಬಿಟ್ಟು ಹೆವಿ ಆಟ ಆಡ್ತಿಲ್ಲ ಅಲ್ಲೊಬ್ಬ ಡಿಪೆಂಡೆಂಟ್ ಹೋಗ್ತಾನಲ್ಲ ಸಿಂಗಲ್ ಒಬ್ಬ ಅವನು ಪಾರ್ಕ್ ಒಳಗಡೆ ಹೋಗಿ ಅಲ್ಲಿ ಮಲಗ್ತೀನಲ್ಲ ಜಾಗ ಅಲ್ಲೆಲ್ಲ ಸ್ಲಿಪ್ಪರ್ ಕಾಲಲ್ಲಿ ತುಳಿದು ಅಲ್ಲಿ ತುಳಸಿ ಗಿಡದಲ್ಲಿ ತುಳಸಿ ಕಿತ್ಕೊಂಡು ಓಡಾಡ್ತಾ ಇದ್ದ ಆಮೇಲೆ ಬಂದು ಊಟ ಆಯ್ತಣ್ಣ ಯಾವೂರಣ್ಣ ಹೀಗೆಲ್ಲ ಪ್ರಶ್ನೆಗಳು ಕೇಳ್ದ ಏನೋ ಉತ್ತರ ಹೇಳ ನಲ್ಪಣ ಸುಮ್ಮನಿದ್ದೆ ತುಪ್ಪಕ್ಕೆ ಅಂತ ಹೋಗ್ಯೋದು ಸುತ್ತಮುತ್ತ ಇಲ್ಲಿ ಮಲಗಿದ್ದಾರಲ್ಲ ಇವ್ರುಗಳನ್ನ ಮಾತಾಡಿಸ್ದ ಸೊ ಹಿಂಗೆ ಆಟ ಆಡ್ಕೊಂಡು ಕುಂತಿರೋದು ಇನ್ನೊಂದೇನಂದರೆ ಹುಡುಗ ಕವರ್ ಮಾಡಿದ್ದೇನಂದರೆ ಇವತ್ತು ಊಟಕ್ಕೆ ಇಲ್ಲಿ ಎಷ್ಟು ಜನ ಬಂದಿದ್ದರು ಅಂದರೆ ಅಯ್ಯಪ್ಪ ಸುಮಾರು ಕಡಿಮೆ ಅಂದರೆ 4ರಿಂದ 5 ಸ್ಕೂಲ್ ಹುಡುಗರು ಬಂದಿದ್ದರು ಅಲ್ಲಿ ಒಳಗಡೆ ದೇವಸ್ಥಾನದೆಲ್ಲ 2 ಕಡೆ ಮಾಡಿದ್ರು ಒಂದು ಯಾವುದೋ ಆರ್ಮಿ ಯೂನಿಫಾರ್ಮ್ ಥರ ಟಿ ಶರ್ಟ್ ಹಾಕ್ಕೊಂಡಿದ್ದು ಹುಡುಗರು ಯಾರೋ ಗೊತ್ತಿಲ್ಲ ಯಾವುದೋ ಕಾಲೇಜು ಅಥವಾ ಯಾವುದೋ ಆರ್ಮಿ ಸ್ಕೂಲ್ಗಳಿರ್ತಾವಲ್ಲ ಅದ್ರ ಸಂಬಂಧಪಟ್ಟವ್ರು ಯಾರೋ ಎದ್ದುಳಿರ್ಬೋದು ಜೊತೆಗೆ ಇನ್ನೊಂದೇನೆಂದರೆ ಈಗ ಕವರ್ ಮಾಡಿದ್ದೇನಕ್ಕೆ ಅಂದರೆ ಐಶು ಅಂತ ಕೂಗೋರು ಜಾಸ್ತಿ ನಿನ್ನೆಯಿಂದ ನಿನ್ನೆಯಿಂದ ಐಶ್ವರ್ಯ ಅಂತ ಕೂಗೋರು ಜಾಸ್ತಿ ಸಿಕ್ಕಾಬಿಟ್ಟೆ ಇಲ್ಲೂ ಅಷ್ಟೇ ಅಲ್ಲಿ ಊಟ ಮಾಡಿಸ್ತಾರಲ್ಲ ಅವಾಗಲೂ ಅಷ್ಟೇ ಐಶು ಹಂಗೆ ಅಂದ್ಕೊಂಡು ಇದು ಕೂಗ್ತಾಯಿದ್ರು ಈ ಹುಡುಗರದ್ದು ಅದೇ ಕತೆ ಆಮೇಲೆ ಇನ್ನೊಂದೇನೆಂದರೆ ಹುಡುಗರು ತುಳಸಿ ತೋರಿಸ್ಕೊಂಡು ಎಳ್ಕೊಂಡೋಗಿದ್ದೆ ಏನಕ್ಕೆ ಅಂದರೆ ಆ ಹುಡುಗರು ಶಾರ್ಟ್ಸ್ ಅಲ್ಲ ಏನದು ಯೂನಿಫಾರ್ಮ್ ಇತ್ತಲ್ಲ ಫ್ಲ್ಯಾಶ್ ಮಾಡ್ತಾ ಕೂತಿದ್ರು ಅವರು
ಫ್ಲ್ಯಾಶ್ ಮಾಡೋರ ಥರ ಕೂತಿದ್ರು. ಸೊ ಅದಕ್ಕೆ ಅವ್ನು ಬಂದ್ಬಿಟ್ಟು ವಾಚ್ ಬೇರೆ ತೋರಿಸ್ತಾ ಇದ್ದ. ಅವನು ವಾಚ್ ತೋರ್ಕೊಂಡು ಸಿಗರೇಟ್ ಬೇರೆ ಸೇರ್ತಾ ಇದ್ದ. ಅವನು ಸಿಗರೇಟ್ ಸೇತ್ಕೊಂಡು ವಾಚ್ ಹೊಟ್ಕೊಂಡು ಹತ್ರಕ್ಕೆ ಹೋಗಿ ಕವರ್ ಮಾಡೋದ ಅಂತ ಅಂದ್ಕೊಂಡೆ. ನನಗೆ ಬೇಜಾರು ವೀಡಿಯೋ ಹಿಡ್ದು ಸೊ ಅದಕ್ಕೆ ಕವರ್ ಮಾಡೋಕ್ಕೆ ಹೋಗಿದ್ದ. ಈಗ ಗ್ರೂಪ್ ಸ್ಟಡಿ ಥರ 5 ಜನ ಒಟ್ಟಿಗೆ ಬಂತಾರಲ್ಲ, ಸೊ ಇರಲಿ ಅಂದ್ಬಿಟ್ಟು ಕವರ್ ಮಾಡಿದೆ. ಲವರ್ಸ್ಗಳಂತೂ ಕೇಳಲೇಬೇಡ. ಬೆಳಗ್ಗೆ ಒಂದು ಅಯ್ಯೋ ಯಪ್ಪ ಯಾಕಾದ್ರೂ ಪಾರ್ಕಲ್ಲಿದ್ದೀವಿ ಅನ್ನಿಸ್ಬಿಡ್ತು ನನಗೆ. ಅಷ್ಟೊಂದು ಜನ ಲವರ್ಸ್ಗಳಿಲ್ಲಿ, ಜನ ತುಂಬಿ ತುಳುಕ್ತಾಯಿದ್ರು. ಈಗಲೇ ಕಡಿಮೆ ಆಗಿರೋದು ಅವತಾರಗಳು. ಇವರಿಬ್ಬರು ಇರಲಿಲ್ಲ ಆ್ಯಕ್ಚುಲಿ. ಇಲ್ಲಿ ನಾನು ಮಲಗಿದೆ, ಅಲ್ಲಿ ಒಳಗಡೆ ಎಲ್ಲೂ ಜಾಗ ಇರಲಿಲ್ವಲ್ಲ, ಸೊ ಅದಕ್ಕೆ ಇಲ್ಲಿ ಮಲಗಿದ ತಕ್ಷಣಲೇ ಇವ್ರ ಬಡಾಯ್ಕಲ್ಲಿ ಬಂದು ಬೇಗ ಮಲಗಿದ ಮೇಲೆ ಫಸ್ಟ್ ನಾನು ಇಲ್ಲಿ ಮಲಗ್ತಾ ಇದ್ದೆ. ಪಾರ್ಕೊಳಗೆ ಬಂದಲ್ಲ ಅವಾಗ, ಮರದ ಕೆಳಗಡೆ ಜಾಗ ಇತ್ತಲ್ಲ, ಹಿಂಗೆ ಕಾಲಿತ್ತು. ಇವಾಗ ಹೆಂಗೆ ಖಾಲಿ ಹೊಡಿತಾಯಿತ್ತು, ಹಿಂಗೆ ಖಾಲಿ ಹೊಡಿತಾಯಿತ್ತು. ಬ್ಯಾಗ್ ಕೆಳಗಡೆಗೆ ಹಾಕ್ಬಿಟ್ಟು ಬ್ಯಾಗ್ ಮೇಲೆ ತಲೆ ಹಾಕೊಂಡು ಮಲಿಕೊಂಡೋಗಿರು. ಎಚ್ಚರ ಆಯಿತು. ಒಂದು ಸ್ವಲ್ಪ ಹೊತ್ತಲ್ಲಿ ಮಧ್ಯದಲ್ಲಿ ಯಾರೋ ಸೌಂಡ್ ಮಾಡ್ದಂಗೆ ಆಯಿತು. ಎದ್ದು ನೋಡ್ತೀನಿ, ಪಕ್ಕನೇ ಒಬ್ಬ ಮಲ್ಕೊನೆ. ಅಯ್ಯೋ ಯಪ್ಪ ಅಂತ ಚಕ್ ಅಂತ ಎದ್ಬಿಟ್ಟೆ. ಕಂಡ್ಬಿಟ್ಟು ನೋಡಿದ ತಕ್ಷಣ ಎದ್ಬಿಟ್ಟೆ. ಲೆಫ್ಟು ನೋಡ್ತೀನಿ, ಈ ಕಡೆ ಒಬ್ಬ ಮಲ್ಕೊನೆ. ಎದ್ದು ನೋಡ್ತೀನಿ, ಎದ್ದ ತಕ್ಷಣ ಮುಂದೆ ಕಾಲ ಹತ್ರ ಒಬ್ಬ ಮಲ್ಗ. ಅಯ್ಯೋ ಬಡ್ಡಿ ಮಕ್ಕಳು ಅಂತ ಹಿಂದೆ ನೋಡ್ತೀನಿ, ಹಿಂದೆ ಒಬ್ಬ ತಲೆ ಹತ್ರ ಒಬ್ಬ ಮಲ್ಕೊನೆ. ಗಡಿಯಾರಕ್ಕೆ ಮಧ್ಯೆ ಸೆಂಟರ್ಗೆ ಸುತ್ತ ಗಡಿಯಾರದಲ್ಲಿ 1 2 3 12 ನಂಬರ್ಗಳು ಅಲೈನ್ ಮಾಡಿರ್ತಾರಲ್ಲ, ಆ ಥರ ಮಲಗಿದ್ರು ಎಲ್ಲ. ಅಯ್ಯೋ ಬಡ್ಡೆ ಆಗಲಿ ಅಂತ ಮೊದಲು ಬ್ಯಾಗ್ ಎತ್ಕೊಂಡು ಜಾಗ ಖಾಲಿ ಮಾಡಿಬಿಟ್ಟೆ. ಇದೇ ಸ್ಪಾಟಲ್ಲಿ ಎತ್ಕೊಂಡು ಜಾಗ ಖಾಲಿ ಮಾಡಿಬಿಟ್ಟೆ ಫಸ್ಟು. ಅದಾದಮೇಲೆ ಸ್ಟಾರ್ಟ್ ಆಗಿದ್ದು ಆ್ಯಕ್ಚುಲಿ. ಎಲ್ಲಾದರೂ ಮಲ್ಗು, ಅದು 50 ಗಂಟೆ ನಿಂತಿಲ್ಲ. ಎಲ್ಲಾದರೂ ಮಲ್ಗು ಫಸ್ಟ್ ಸುತ್ತ ಹೊಲಿಕೊಬಿಡ್ತು. ಜಾಗ ಎಷ್ಟಾದರೂ ಖಾಲಿ ಇರಲಿ, ಮಲಗಿದಾಗ ಏನೂ ಇರೋದಿಲ್ಲ. ಎದ್ದು ನೋಡಿದ ತಕ್ಷಣ ಆ ಕಡೆ ಈ ಕಡೆ ಹಿಂದೆ ಮುಂದೆ ಅಯ್ಯೋ ಎಲ್ಲ ಬಂದು ಅಡ್ಕಾಯಿಸ್ಕೊಂಬಿಡ್ತಾರೆ. ಅಲ್ಲಿ ಹೋಗ್ತಾ ಇರೋನು ರಮೇಶನೆಲ್ಲ ಕಡ್ಕೊಳ್ಳೋ ರಮೇಶನ ಬಾಲಂಗೋಚಿ ಅವನು. ಆ್ಯಕ್ಚುಲಿ ಇವತ್ತು ಊಟ ಬಡ್ಸೋಕೆ ಬಂದಿರು, ಊಟ ಮಾಡ್ಕೊಂಡಾರಲ್ಲ ಹೈಸ್ಕೂಲ್ ಹುಡುಗರು. ಆ ಸ್ಕೂಲ್ ಟೀಮಲ್ಲೂ ಒಬ್ಬ ಕಡ್ಕೊಳ್ಳೋ ರಮೇಶ್ ಥರದವನಿದ್ದ. ಆ ಹುಡುಗನ ಬೈದು ಕೂಡ ಕಳಿಸ್ದೆ. ಹುಡುಗ ಅಲ್ಲ ಹುಡುಗಿಗೆ, ಮಕ್ಕಳು ಹುಡುಗ ಹುಡುಗಿ ಇಬ್ಬರು ಬಂದಿದ್ದರು. ಸರ್ ಅದರಲ್ಲಿ ತಟ್ಟೆ ತೊಳ್ಕೊಂಡು ನೀರನ್ನು ನನ್ನ ಕಡೆಗೆ ಎರಿಸ್ಬಿಟ್ಟು, ನನ್ನ ಕಾಲಿಗೆ ನೀರು ಆಡಬೇಕು ಆ ಥರ ಎರಿಸ್ಬಿಟ್ಟೋದ್ರು. ಆ ಹುಡುಗಿಗೆ ಬೈದು ಕಳಿಸ್ದೆ ಆ್ಯಕ್ಚುಲಿ. ಅವನು ಕಡ್ಕೊಳ್ಳೋ ರಮೇಶ್ ಥರದವನು ಅಲ್ಲ, ಆ ಟೀಮಲ್ಲಿ ಒಬ್ಬ ಇದ್ದ. ರೆಕಾರ್ಡ್ ಮಾಡೋಕ್ಕೊಳ್ಳೆ ಗುರು, ಸುಮ್ಮನೆ ಸಿಕ್ಕಾಬಿಟ್ಟು ನಡೀತಾ ಇರ್ತಿದ್ದೆಲ್ಲ. ರೆಕಾರ್ಡ್ ಮಾಡಿ ಮಡಿಕೊಂಡು ಜಾಗ ಇಲ್ಲ ಅಪ್ಲೋಡ್ ಮಾಡೋಕ್ಕೆ, ಬ್ಯಾಕಪ್ ಮಾಡೋಕ್ಕೆಲ್ಲ. ಅಪ್ಲೋಡ್ ಮಾಡೋಕ್ಕೆ ಇನ್ನೂ ಆನ್ಲೈನಲ್ಲಿ ಇರೋದನ್ನೇ ಅಪ್ಲೋಡ್ ಮಾಡಿಲ್ಲ, ಮಾಡಬೇಕು. ಸುಮ್ಮನೆ ಎಡಿಟ್ ಮಾಡೋಕ್ಕೂ ಬೇಜಾರು. ಅದಕ್ಕೆ ಇವೆಲ್ಲ ರೆಕಾರ್ಡ್ ಮಾಡೋಕ್ಕೆ ಆಗಲ್ಲ. ವೆರಿ ಕಾಮನ್ ಇದು. ನನಗೂ ಅಪ್ಲೋಡ್ ಮಾಡಿ ಸಾಕಾಗ್ಬಿಟ್ಟಿದೆ. ನೋಡಿ ಈಗೊಬ್ಬ ಮುಂದೆ ಕೂತ್ಕೊತಾವನು. ಹಿಂದ್ಗಡೆ ಬ್ಯಾಕ್ಲೈಟ್ ಇರೋದ್ರಿಂದ ಕಾಣ್ತದೆ ಕಾಣಲ್ವ. ಬಟ್ಟೆ ಆಗ್ತವೆ ಕೂತ್ಕೊಳ್ಳೋ ಜಾಗ. ವಾಸ್ತು ಹುಡುಕ್ತಾನೆ ಕರೆಕ್ಟಾಗಿ. ಹೇಳಿಲ್ವಾ, ಇಲ್ಲಿ ಮುಂದೆ ಬಂದು ಕೂತ್ಕೊಂಡ. ಇವರು ಅಥ್ಲೆಟ್ಗಳು. ಮುಂದೆ ಇವ್ರದ್ದು ಟೈಟಲ್ ಟೀಮ್. ಇವ್ರದ್ದು ಸುಮಾರು ಸರಿ ಕವರ್ ಮಾಡಿದ್ದೀನಿ. ಮುಂದೆ ಓಡೋದು ದಡ ಅಂತ ಅಂದಾಗ ನಾಯಿ ಥರ ಓಡ್ತಾ ಇರ್ತಾರೆ. ಇವ್ರಿಗೆ ಓಡೋದು 100 ಮೀಟರ್ಸ್ ಅಥ್ಲೆಟ್ಸ್ ಫಾಸ್ಟ್ ರನ್ನಿಂಗ್ ಓಡ್ತಾರಲ್ಲ, ಹಂಗೆ ದಡ ಅಂತ ಓಡೋಗೋದೆ. ಎಲ್ಲಿ ಬಂದು ಕೂತ್ಕೊಂಡ ಕುಗಿತಾವನು. ಮಗನಕ್ಕೆ ಅವ್ನ ಮಗ ತೋರಿಸ್ತೀನಪ್ಪ. ಅದೇನು ಒಂದ್ಸರಿ ಎನ್ಕ್ವೈರಿ ಮಾಡಿದಾಗ ಗೊತ್ತಾಯ್ತದೆ ಇವ್ರುಗಳಿಗೆಲ್ಲ. ಅದು ಯಾಕೆ ಹಿಂಗೆ ಬಂದು ಕೂತ್ಕೊಂತ ಹೋಗ್ಬಿಡುತ್ತೋ. ಈಗ ಬಂದು ಕೂತ್ಕೊಳ್ಳೋದ್ರಿಂದ ಅದೇನು ಲಾಭನೋ, ಅದೇನು ನಷ್ಟನೋ, ಅದೇನು ಅಂತ ಒಟ್ಟಾರೆ ಎನ್ಕ್ವೈರಿ ಮಾಡಿದಾಗ ಗೊತ್ತಾಗುತ್ತೆ. ಎನ್ಕ್ವೈರಿ ಮಾಡಬೇಕು. ಬಟ್ಟೆ ಇಲ್ಲೊಬ್ಬ ಮಲಗಿದಾನಲ್ಲ, ಇವನು ಪುಟ್ಸಂಗಾರ ಬಲಂಗುಚ್ಚಿ. ಯಾಕೆ ಇಲ್ಲಿ ಮಲಗಿರೋದು ಅಂದರೆ, ನಾನು ಅಲ್ಲಿ ಮೊಬೈಲ್ ಚಾರ್ಜ್ಗೆ ಹಾಕ್ಬಿಟ್ಟು ಇಲ್ಲಿ ಬಂದು ಕೂತ್ಕೊಳ್ತೀನಿ. ಇಲ್ಲಿ ಕೂತ್ಕೊಂಡು ನೇರವಾಗಿ ನೋಡ್ತೀನಿ. ಯಾಕೆ ಹಂಗೆ ಕೂತ್ಕೊಳ್ತೀನಿ, ಇಲ್ಲಿ ಬಂದು ಕೂತ್ಕೊಳ್ತೀನಿ ಅಂದರೆ, ದೇವಸ್ಥಾನದಲ್ಲಿ ಭಕ್ತರುಗಳು ಓಡಾಡ್ತಿರ್ತಾರಲ್ಲ, ಸೊ ದೇವಸ್ಥಾನದಲ್ಲಿ ಕೂತ್ಕೊಳ್ಳೋದು ಅಷ್ಟು ಐಡಿಯಲ್ ಅಲ್ಲ. ಸೊ ಪಾರ್ಕು ಕೂತ್ಕೊಳ್ಳೋದಕ್ಕೂ ದೇವಸ್ಥಾನ ಕೂತ್ಕೊಳ್ಳೋದು ತುಂಬ ವ್ಯತ್ಯಾಸ ಇದೆ. ಸೊ ಇವಾಗ ನಾನು ದೇವಸ್ಥಾನದಲ್ಲಿ ಕೂತ್ಕೊಳ್ಳೋದಿಲ್ಲ. ದೇವಸ್ಥಾನದಲ್ಲಿ ಇದು ಬೇರೆ ವಾಚ್. ಇನ್ನೊಬ್ಬ ಬರ್ತಾನೆ ಹರೀಶನ್ ಬಾಲಂಗುಚ್ಚಿ, ಅವನು ಹಿಡಿತೀನಿ. ಇದು ಅಷ್ಟೇ. ಈ ಕಡೆಯಿಂದ 1 2 ಇವನೇನು ಹಿಡಿಯವ ಫಸ್ಟ್. ಕುಮಾರ್ ಬಾಲಂಗುಚ್ಚಿ ಮತ್ತು ಹರೀಶನ್ ಬಾಲಂಗುಚ್ಚಿ ಬರ್ತಾನೊಬ್ಬ. ಅವನು ಬರ್ತಾವನ ರೈಟ್ ಸೈಡು. ಕ್ಲೀನಾಗಿ ಮುಖ ಕವರ್ ಆಗೋ ಕಡೆ ಹಿಡಿಬೇಕು. ಈ ಕಡೆ ಬರ್ತೀವಿ ಸ್ವಲ್ಪ. ಇಲ್ಲಿವರೆಗೆ ಬಂದರೆ 2 ಲೈಟ್ ಕವರ್ ಆಗುತ್ತೆ. ಮುಖ ಕ್ಲೀನಾಗಿ ಕಾಣುತ್ತೆ ಬಹುಶಃ.
ನಿನ್ನೆ ಯಾರೋ ಹುಡುಗನ ಜೊತೆ ಬಂದಿದ್ದ, ಅವನು ನೋಡೋಕ್ಕೆ ಕುಂಬುದನ್ನ ಕಂದ ಇದ್ದಾನಲ್ಲ ಅಷ್ಟೇ ವಯಸ್ಸು ಹೆಚ್ಚು ಕಡಿಮೆ. ಸೊ ಅವನ ಜೊತೆ ಅಪ್ಪ ಮಕ್ಕಳು ಅವ್ರು ಹೆಂಗೆ ಓಡಾಡ್ತಾರೆ ಅನ್ನೋದ್ರೆ ನೀವು ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸಿದ್ರು ನಿನ್ನೆ ಎಲ್ಲ ಪೂರ್ತಿ. ಇವತ್ತು ಅಷ್ಟೇ. ಆ್ಯಕ್ಚುಲಿ ನೀವು ನಿನ್ನೆವರೆಗೂ ಇನ್ನು ಹರೀಶ್ ಥರ ಇದ್ದಾನೆ ನೋಡೋಕ್ಕೆ ಹಿಂದ್ಗಡೆಯಿಂದ ಅಂತ ನಾನು ನೋಟಿಸ್ ಮಾಡಿರಲಿಲ್ಲ. ನೆನ್ನೆನೇ ನೋಟಿಸ್ ಮಾಡಿದ್ದು. ಕುಮಾರ್ ಯೂನಿಫಾರ್ಮ್ ಇದು, ಅಂದರೆ ಡ್ರೆಸ್ ಕೊಡಿದ್ದು. ಕುಮಾರ್ ಇದೇ ಕಡೆ ಬಟ್ಟೆ ಹಾಕಿ ಓಡಾಡ್ತಿದ್ದು ಮುಂಚೆ ಇಲ್ಲಿ. ಈಗ ಆರ್ಮಿ ಕಲರ್, ಆರ್ಮಿ ಡ್ರೆಸ್ಸು ಕುಮಾರ್ ಹಾಕೊಳ್ಳೋದು. ಈಗೆಲ್ಲ ಮುಂಚೆ ಒಬ್ಬ ಪಾಸ್ ಆದ್ನಲ್ಲ, ಅದು ಆರ್ಮಿ ಕಲರ್ ಪ್ಯಾಂಟ್ ಹಾಕ್ಕೊಂಡು ಸೇಮ್ ಎಕ್ಸಾಕ್ಟ್ಲಿ. ಈಗ ಟಿ ಶರ್ಟ್ ಚೇಂಜ್ ಮಾಡಿಬಿಟ್ಟು ಪ್ಯಾಂಟ್ ಹಾಕ್ಕೊಂಡು ಡ್ರೆಸ್ ಕೋಡ್ ಚೇಂಜ್ ಮಾಡ್ಕೊಬಿಟ್ರದು ಅವರು ಕುಮಾರು. ಹಿಂದ್ಗಡೆಯಿಂದ ನೋಡೋಕೆ ಹರೀಶ್ ಥರ ಕಾಣ್ತಾನೆ. ಹಿಂದ್ಗಡೆಯಿಂದ ಸ್ಟೈಲ್ ಹಿಂಗೆ ಹೇರ್ ಕಟ್ ಮತ್ತು ಸ್ಟೈಲ್, ವಾಕಿಂಗ್ ಸ್ಟೈಲ್ ಮತ್ತು ಹೇರ್ ಕಟ್ ಸ್ಟೈಲ್ ಎರಡು ಒಂದೇ ಥರ ಇದೆ. ಅಲ್ಲಿ ಹೋಗ್ತಿದ್ದಾರಲ್ಲ ಹೊಟ್ಟೆಗಳಿಬ್ಬರು, ಅವರು ಏನೇನೋ ಮಾತಾಡ್ಕೊಂಡು ಹೋಯ್ತಾಯಿದ್ರು. ಚಾಮುಂಡಿ ಬೆಟ್ಟಕ್ಕೆ ಬಾ ಹಂಗೆ ಹಿಂಗೆ ಹೇಳ್ಕೊಂಡು ಏನು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ದು ಅಂದರೆ, ಚಾಮುಂಡಿ ಬೆಟ್ಟಕ್ಕೆ ನೀನು ಬರಲಿಲ್ಲ ಅಂದರೆ ಬಂದರು ವಾಪಸ್ ಹೋದ್ರೆ ನೀನು, ನಿಮ್ಮಪ್ಪ ಪುಟ್ಸ್ವಾಮಿ ಆಲ್ರೆಡಿ ಬಿ ಅಲಿತಾ ಇದ್ದಾನೆ, ನಿನ್ನೂ ಅವನ ಜೊತೆ ಅಲಿಯಾಗಿ ಬಿಡ್ತೀವಿ, ರೋಡಲ್ಲೆಲ್ಲ ಜನ ಆಡ್ಕೊಳ್ತಾರೆ ನಿಮ್ಮನ್ನು ಇಬ್ಬರು ನೀವೇ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ದು. ಅದನ್ನು ಆ್ಯಕ್ಚುಲಿ ಫಸ್ಟ್ ಹೇಳಿದವನು ಪ್ರಕಾಶ್ ಏನು ಹೇಳ್ದ ಅಂದರೆ, ನೀನು ನಿಮ್ಮಪ್ಪ ನಿನ್ನ ನೆಕ್ಸ್ಟ್ ವರ್ಷನು ನೀನು ನಿಮ್ಮಪ್ಪನ ಇಬ್ಬರನ್ನು ಪಕ್ಕ ನಿಲ್ಲಿಸಿ ನೋಡಿಬಿಟ್ರೆ ಜನಗಳಿಗೆ ಏನು ಅನ್ನಿಸ್ಬೇಡ ಹಂಗೆ ಹಿಂಗೆ ಅಂದ್ಕೊಂಡು ಮಾತಾಡ್ತಿದ್ದ. ಅಂದರೆ ಅದು ಆ ಥರ ಅಯ್ಯೋ ಸುಳೆ ಮಗ ಮಾತಾಡ್ತಾನೆ ಪ್ರಕಾಶ್. ಒಂದ್ಸರಿ ನಾವಿಬ್ಬರು ವಾಗ್ವಾದನೆ ಮಾಡಿದ್ವಿ ಅವತ್ತು ರೆಕಾರ್ಡ್ ಮಾಡಬೇಕಿತ್ತು. ನಾನು ರೆಕಾರ್ಡ್ ಮಾಡಬೇಕಿತ್ತು ಬಡ್ಡಿ ಮಗಂದು. ಆ ಕಡೆ ಇರಲಿ. ಅಲ್ಲಿ ಒಬ್ಬ ಹೋದಲ್ಲ, ಆ್ಯಕ್ಚುಲಿ ದೂರದಲ್ಲಿದ್ದಾನೆ, ಲೈಟ್ ಕಾಣಲ್ಲ ಕತ್ಲೆ. ಅವನು ಅಷ್ಟೇ ಬರೋದು, ವಾಕ್ ಮಾಡ್ತಾಯಿದ್ದಾನಲ್ಲ ಅವನು. ಇಲ್ಲಿ ಅಯ್ಯೋ ನಮ್ಮಂತಿಲ್ಲೋ ಇವನು ಬೆಳಕಲ್ಲಿ ನೋಡ್ರಪ್ಪ, ಇವನೇ ವಾಚ್ ತೋರಿಸ್ಕೋದನು, ವಾಚ್ ನೋಡು ಅಂತ. ಇದು ಎಷ್ಟೊಂದು ಸರಿ ಕವರ್ ಮಾಡಿದ್ದೀನಿ ನಾನು. ನೋಡೋದು ದಿಸಕ್ಕೆ 2 ಸರಿ ವಾಕಿಂಗ್ ವಾಕಿಂಗು. ಸಿಟಿಯಲ್ಲೂ ಅಷ್ಟೇ ಕೋಟೆ ಆಂಜನೇಯನ ಮುಂದೆ ಕವರ್ ಮಾಡಿದ್ದೀನಿ. ಕೋಟೆ ಆಂಜನೇಯನ ಮುಂದೆ ಹಂಗೆ ಅಂತ. ಬರೀ ನಾನೊಬ್ಬ ನೋಡಿದ್ರು ಸಾಲದು, ಪೂರ್ತಿ ಪ್ರಪಂಚ ನೋಡಲಿ ಅಂತ. ಸುತ್ತ ಚೆನ್ನಾಗಿ ವಾಚ್ ತೋರಿಸ್ತಾನೆ ನೋಡು ಅಂತ. ಹರೀಶ್ ಬಲಂಗೋಚಿ ಹೋದ್ನಲ್ಲ ಅವಾಗ, ಇನ್ನೊಬ್ಬ ಚಡ್ಡಿ ಅಲ್ಲಿದ್ದಾನೆ, ಅವ್ನು ಲೌಡಾಕೆ ಬಾಲ್ ಅವನು ಹೋದ್ನಲ್ಲ, ಅವ್ನು ತಿಗ ಮುಚ್ಕೊಂಡು ಹೋಗಲಿಲ್ಲ. ಅವ್ನು ಬಂದುಬಿಟ್ಟು ಇವನು ಪಂಚೆ ಹೊತ್ಕೊಂಬಂದಿಲ್ಲ, ಅವ್ನ ಕಡೆ ಕೈ ತೋರಿಸ್ಕೊಂಡು ನಕ್ಕೊಂಡು ಏನೋ ಮಾತಾಡ್ಕೊಂಡು ಹೋಗ್ತಾ ಇರ್ತಾನೆ. ಆಮೇಲೆ ನೆಕ್ಸ್ಟ್ ಕಡೆ ನನ್ನ ಕಡೆ ತಿರುಗಿ ನೋಡ್ಕೊಂಡು ಹಿಂಗೆ ಅನ್ಕೊಂಡು ಹೋಗ್ತಾನೆ, ಕತ್ತನ್ನ ಹಿಂಗೆ ಆ ಕಡೆ ನೋಡು ಅಂತಾರ ಆ ಥರ ಕತ್ತನ್ನ ನೋಡ್ಕೊಂಡು ಹೋಗೋದು. ನನ್ನ ಬಗ್ಗೆ ಏನು ಮಾತಾಡ್ದಿಲ್ಲ, ಅದರ ಪಂಚೆ ಹೊಸ್ಕೊಂಬಂದಿಲ್ಲ, ಅವನ ಬಗ್ಗೆ ಮಾತಾಡ್ತಾನೆ. ಪುನಃ ನೆಕ್ಸ್ಟ್ ನನ್ನ ಕಡೆ ನೋಡ್ಕೊಂಡು ಹೀಗೆ ಅಂದ್ಕೊಂಡು ಅವಮ್ಮ ಜೊತೆ ಒಬ್ಬಳು ಲೇಡಿ ಹೋಗ್ತಾ ಇದ್ದಾಳೆ, ಅವಳ ಕಡೆಗೆ ಹಿಂಗೆ ಕತ್ತು ತೋರಿಸ್ಕೊಂಡು ಹೋಗ್ತಾನೆ ಸೋಳ ಮಗ ಅಂತಂದು. ಹರೀಶ್ ಟೈಟಲ್ ಥೀಮ್ ಫಾರ್ಮುಲಾ ಅದು.